ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ತುಂಬ ಟೇಸ್ಟಿಯಾಗಿರೋದು ಹಿತ್ಕಿನ ಚಿಕನ್ನು ಮತ್ತು ಹಿತ್ಕಿನ ಬೇಳೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಗೀ ರೈಸು, ಚಪಾತಿ, ಪೂರಿ, ದೋಸೆ ಪ್ರತಿಯೊಂದಕ್ಕೂ ಸೂಪರ್ ಆಗಿರೋ ಕಾಂಬಿನೇಷನು. ಮೊದಲಿಗೆ ನಾನು ಚಿಕನ್ ತೊಗೊಂಡಿದ್ದೇನೆ. ನೀವು ಮಾಡೋ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಹಿತ್ಕಿದ ಅವರೆಕಾಳು ತೊಗೊಂಡಿದ್ದೇನೆ. ನಾನು ಹೇಳೋ ರೀತಿಯಲ್ಲಿ ಮೆಥಡಲ್ಲಿ ನೀವು ಮಾಡಿದ್ರೆ ಟೇಸ್ಟ್ ಅಂತ ಎಂದೂ ಮರೆಯಲ್ಲ. ನೀವು ಗೆಸ್ಟ್ ಬಂದಾಗ, ಪಾರ್ಟಿ ಇದ್ದಾಗ, ಮತ್ತು ನಾನ್ ವೆಜ್ ತಿನ್ಬೇಕಂದಾಗ ಯಾವಾಗ ಬೇಕೋ ಅವಾಗ ಮಾಡ್ಕೊಂಡು ತಿನ್ಬೋದು. ಇವಾಗ ಅವರೆಕಾಯಿ ಸೀಸನ್ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಅವರೆಕಾಯಿ ಹಾಕ್ಬಿಟ್ಟು ನೀವು ಮಾಡಿದ್ರೆ. ನಾನು ಮಸಾಲೆ ರುಬ್ಬಕ್ಕೆ ತಗೋತಾ ಇದ್ದೀನಿ. ತೆಂಗಿನಕಾಯಿ ತಗೋತಾ ಇದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ಶುಂಠಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚು, ಮತ್ತು ಬೆಳ್ಳುಳ್ಳಿ. ದೋಸೆ, ಪರೋಟ, ಚಪಾತಿ ತುಂಬ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ನು. ಟೇಸ್ಟ್ ಅಂತೂ ಅಸಮಾಗಿರುತ್ತೆ. ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ 2. ಇದೆಲ್ಲ ನಾನು ಮಸಾಲೆ ರುಬ್ಬಕ್ಕೆ ತಗೋತಾ ಇರೋದು. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ನೀವು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಮಸಾಲೆ ಸಾಂಬಾರು ನೀವು ಮಾಡಬೇಕಂತ ಹೇಳಿದ್ರೆ ಈ ಥರ ನೀವೆಲ್ಲ ತಗೊಂಡು 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅವಾಗಂದರೆ ತುಂಬ ಟೇಸ್ಟಾಗಿರುತ್ತೆ. ಹಸಿ ರುಬ್ಬಿದ್ರೆ ಟೇಸ್ಟ್ ಅಷ್ಟೊಂದು ಗೊತ್ತಾಗಲ್ಲ ನಿಮಗೆ. ಈ ಥರ ಫ್ರೈ ಮಾಡ್ಕೊಂಡು ನೀವು ಮಾಡಿದ್ರೆ ಟೇಸ್ಟ್ ಅಂದು ಎಂದೂ ಮರೆಯಲ್ಲ ನೀವು. ಇದು ಫಾರಮ್ ಟೊಮೆಟೊ ತೊಗೊಂಡಿದ್ದೀನಿ ನಾನು 4. ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ 3 ಸ್ಪೂನು. ನೋಡಿ ಇದಿಷ್ಟು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಬರೋಣ. ಒಂದು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ನಾನು. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಹುರಿಯೋದೇನು ಬೇಡ. ಲವಂಗ ಹಾಕ್ಕೊಂಡಿದ್ದೀನಿ ಒಂದು 4-5. ಚಕ್ಕೆ ಹಾಕ್ಕೊಂಡಿಲ್ಲ, ಯಾಕಂದರೆ ನಾನು ಚಿಕನ್ ಮಸಾಲ ಹಾಕ್ತೀನಿ. ಅದಕ್ಕೋಸ್ಕರ ತುಂಬ ಸ್ಪೈಸಿ ಮಸಾಲೆ ಥರ ಘಾಟ್ ಆಗೋಗುತ್ತೆ ಅಂತ ಬರೀ ಲವಂಗ ಮಾತ್ರ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ, ಟೊಮೆಟೊ ಅದೆಲ್ಲ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ಮತ್ತು ಟೇಸ್ಟ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಸಾರಿಂದು. ಸಂಡೇ ಸ್ಪೆಷಲ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಈ ಥರ ಸಾಂಬಾರು ಮಾಡ್ಕೊಳ್ಳಿ. ಚಿಕನಲ್ಲಾಗಲಿ ಮಟನಲ್ಲಾಗಲಿ ಹಿತ್ಕಿನ ಬೇಳೆ ಹಾಕ್ಬಿಟ್ಟು ಈ ಥರ ಸೇಮ್ ಮೆಥಡಲ್ಲಿ ಮಾಡಿ ನೋಡಿ, ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೊತೀನಿ ಇದ್ರ ಜೊತೆಗೆ. ನೀವು ಡೈರೆಕ್ಟಾಗಿ ಮಸಾಲೆಗಳು ಹಾಕೋಣ ಬದಲು ಈ ಥರ ಇದ್ರ ಜೊತೆ ಈರುಳ್ಳಿ, ಅದೆಲ್ಲ ನೀವು ಫ್ರೈ ಮಾಡ್ಕೋತೀವಲ್ಲ ಅದ್ರ ಜೊತೆಗೆ ಧನಿಯಾ ಪುಡಿ, ಚಿಲ್ಲಿ ಪೌಡ್ರು ಹಾಕೊಂಡು ಫ್ರೈ ಮಾಡಿ 1-2-3 ನಿಮಿಷ. ತುಂಬ ಟೇಸ್ಟಾಗಿರುತ್ತೆ. ಖಾರಕ್ಕೆ ಎಷ್ಟು ಬೇಕು ನೀವು ಜಾಸ್ತಿ ತಿನ್ನಂಗಿದೆ ಖಾರ ಜಾಸ್ತಿ ಹಾಕ್ಕೊಳ್ಳಿ. ನಾನು ಖಾರ ಮೀಡಿಯಮಾಗಿ ಹಾಕೋತಾ ಇದ್ದೇನೆ. ಇದನ್ನು ಜಾಸ್ತಿ ಫ್ರೈ ಹಾಕ್ಕೊಂಡು ಚಿಲ್ಲಿ ಪೌಡ್ರು, ಧನಿಯಾ ಪುಡಿ ಹಾಕ್ಕೊಂಡು ಜಾಸ್ತಿ ಫ್ರೈ ಮಾಡೋದು ಬೇಡ. 1 ನಿಮಿಷ 2 ನಿಮಿಷದಲ್ಲೇ ಸುಮ್ಮನೆ ಈ ಥರ ಫ್ರೈ ಮಾಡಿ ತಕ್ಕೊಳ್ಳೋಣ. ನೋಡಿ ಇದನ್ನು ತಣ್ಣಗೆ ಮಾಡಿಕೊಂಡು ಮಸಾಲೆ ರುಬ್ಕೊಬರೋಣ. ಇದು ಫೈನ್ ಪೇಸ್ಟ್ ಮಾಡ್ಕೊಬರೋಣ ಇದು. ಮತ್ತು ಒಂದು ಕಡೆ ಚಿಕನ್ ಇಟ್ಕೋತಾ ಇದ್ದೀನಿ ಗ್ಯಾಸ್ ಮೇಲೆ. 1-2 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಮಸಾಲೆ ರುಬ್ಕೊಬರೋ ಅಷ್ಟರಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ಫ್ರೈ ಮಾಡ್ಕೊಳ್ಳೋಣ. ಇದು ನಾಟಿ ಕೋಳಿ ಅಲ್ಲ, ಫಾರಮ್ ಕೋಳಿನೇ, ಮಾಮೂಲಿ ನಾರ್ಮಲ್ ಕೋಳಿ ಬರುತ್ತಲ್ಲ ಅದು. ಮತ್ತು ಒಂದು ಚಿಕ್ಕ ಈರುಳ್ಳಿ ಚಿಕ್ಕ ಪೀಸು ಕಟ್ ಮಾಡ್ಕೊಂಡಿದ್ದೇನೆ, ಅದನ್ನು ಹಾಕ್ತಾಯಿದ್ದೇನೆ.
ಅರಿಶಿನ ಹಾಕ್ತಾ ಇದ್ದೀನಿ ಇವಾಗ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀರು ಹಾಕದೆ ಬರೀ ಎಣ್ಣೆದಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಒಂದು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೇನೆ. ನೀವು ಎಷ್ಟು ಚಿಕನ್ ಎಣ್ಣೆದಲ್ಲಿ ಫ್ರೈ ಮಾಡ್ತೀರಾ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಇದು 10 ರೂಪಾಯಿದು ಒಂದು ಪಾಕೆಟು. ಇದರಲ್ಲೇ ಲವಂಗ ಸ್ಪೈಸಿ ಅಂದರೆ ಜಾಸ್ತಿ ಸ್ಪೈಸಿ ಏನಿರಲ್ಲ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಚಿಕನ್ ಮಸಾಲ ಹಾಕಿದ್ರೆ. ಮತ್ತು ಹಿತ್ಕಿನ ಅವರೆಕಾಳು ಹಾಕ್ತಾಯಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಈ ಥರ ಬೇಳೆ ಹಾಕ್ಕೊಂಡು ಈ ಥರ ಮಾಡ್ಕೊಳ್ಳಿ. ಗಟ್ಟಿನೂ ಆಗುತ್ತೆ ಮತ್ತು ಜಾಸ್ತಿ ಕ್ವಾಂಟಿಟಿನೂ ಆಗುತ್ತೆ. ತುಂಬ ಟೇಸ್ಟಾಗಿರುತ್ತೆ. ಚಪಾತಿ, ಪೂರಿ, ಪರೋಟ ಅದಕ್ಕಂತೂ ಸೂಪರಾಗಿರುತ್ತೆ. ಮುದ್ದೆಗಾಗಲಿ ಅನ್ನಗಾಗಲಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಇವಾಗ ಹಿತ್ಕಿನ ಬೇಳೆದಲ್ಲಿ ಯಾವ್ಯಾವ ವೆರೈಟಿಗಳು ಮಾಡೋಣ ಅಂತ ಯೋಚನೆ ಮಾಡ್ತಾ ಇರ್ತೀರ. ಅದರಲ್ಲಿ ಇದೊಂದು ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ಕಸ್ತೂರಿ ಮೇಥಿ ಹಾಕ್ಕೋತಾ ಇದ್ದೀನಿ. ಕಸ್ತೂರಿ ಮೇಥಿ ಬದಲು ಹಸಿ ಮೆಂತ್ಯ ಸೊಪ್ಪು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡಿ ಹಾಕೋಬೋದು, ಅದು ಟೇಸ್ಟಾಗಿರುತ್ತೆ. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 2-3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಇದ್ಕಿದವರೆಗೆ ಬೇಳೆ ತುಂಬ ಪೇಸ್ಟ್ ಆಗೋಗುತ್ತೆ. ಒಂದು ಸಲ ಮಿಕ್ಸ್ ಮಾಡಿ ತುಂಬ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಇದು ಫ್ರೈ ಮಾಡ್ತಾನೆ ಹಿತ್ಕಿಂದ ಅವರೇ ಬೇಳೆ ಬೆಂದೋಗುತ್ತೆ. ಇದು ಒಂದು 30% ಬೆಂದೋಗುತ್ತೆ. ಅದಕ್ಕೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಪೇಸ್ಟ್ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಈ ಥರ ಪ್ಲೇಟ್ ಮುಚ್ಚಿಟ್ಬಿಡಿ. ಅದಾಗದೆ ಫ್ರೈ ಆಗುತ್ತೆ. ಮತ್ತು ರುಬ್ಬಿರುವಂಥ ಮಸಾಲೆ ಹಾಕಿದ್ದೀನಿ ಇವಾಗ ನಾನು. ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾವು ರುಬ್ಬಕ್ಕಿಂತ ಮುಂಚೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ರಿ ಎಣ್ಣೆದಲ್ಲಿ. ಇವಾಗ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡು ನೀರು ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಬಿದ ಮಸಾಲೆನ ನೀರು ಹಾಕ್ಕೊಂಡಿದ್ದೇನೆ. ಮತ್ತು ನಿಮ್ಗೆ ಎಷ್ಟು ಗಟ್ಟಿ ಬೇಕಾ, ನೀರು ಥರ ಇರಬೇಕಾ, ಅನ್ನ, ರೈಸು, ಚಪಾತಿ, ಪೂರಿ, ಪರೋಟ ಅದಕ್ಕೆಲ್ಲ ಸ್ವಲ್ಪ ಗ್ರೇವಿ ಟೈಪ್ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಅನ್ನಗೆಲ್ಲನೂ ಸ್ವಲ್ಪ ತೆಳುವಾಗಿದ್ರೂ ತುಂಬ ಟೇಸ್ಟಾಗಿರುತ್ತೆ. ನೋಡ್ಕೊಂಡು ಯಾವ ರೀತಿ ನಿಮಗೆ ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ನೋಡಿ, ಇದು ಚೆನ್ನಾಗಿ ಕುದಿಬೇಕು. ಇದು ಚಿಕನ್ ಅದೆಲ್ಲ ಬೇಯಬೇಕು. ಕುದಿಯೋವಾಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಇಡಿ. ಈ ಹಳ್ಳಿ ಸೈಡಲ್ಲೆಲ್ಲ ಹಿತ್ಕಿನ ಬೇಳೆ ಮಾಡಿದ್ರೆ ಇಡೀ ಊರವ್ರಿಗೆಲ್ಲರಿಗೂ ವಾಸನೆ ಬರ್ತಾಯಿತ್ತು. ಆ ಥರ ಹಿತ್ಕಿನ ಬೇಳೆ ಅವರೆಕಾಳು ಸಾಂಬಾರು ಮಾಡ್ತಾಯಿದ್ರು. ಆಗಿನಿದ್ರಲ್ಲಿ ರುಬ್ಬಿದ್ದು, ಕಲ್ಲಲ್ಲಿ ರುಬ್ಬೋದು ಅದೆಲ್ಲ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಒಲೆದಲ್ಲಿ ಮಾಡಿದ್ರೆ. ಇವಾಗಂದರೆ ಗ್ಯಾಸ್ ಬಂದಿರುತ್ತೆ ಮತ್ತು ಎಲ್ಲ ಮಸಾಲೆ ಐಟಮ್ಗಳೇ ರೆಡಿಮೇಡ್ ಎಲ್ಲ ಸಿಕ್ಕಿಬಿಡುತ್ತೆ. ಸ್ವಲ್ಪ ಟೇಸ್ಟ್ ಕಮ್ಮಿ ಇರುತ್ತೆ. ಈ ಥರ ನೀವು ಮಾಡ್ಕೊಳ್ಳಿ. ಹಳ್ಳಿಯಲ್ಲಿ ಮಾಡೋ ಟೇಸ್ಟೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ರೆಸಿಪಿದಲ್ಲಿ ನೆಕ್ಸ್ಟ್ ಭೇಟಿ ಆಗ್ತೀನಿ.